ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರೋ KCET ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಏನು ರಿಸಲ್ಟ್ ಯಾವಾಗ ಅಂತ ಏನು KE ಕಡೆಯಿಂದ ಅಧಿಕೃತವಾಗಿ ಪ್ರಕಟವಾಗಿರೋದು ಮತ್ತು ಮಾಧ್ಯಮದಲ್ಲೂ ಕೂಡ ಪ್ರಕಟವಾಗಿದೆ. ಏನಿವತ್ತು ಜೂನ್ 6ನೇ ತಾರೀಕು ಏನು 12 ಗಂಟೆಗೆ ಸುದ್ದಿಗೋಷ್ಠಿ ಅನೌನ್ಸ್ ಆಗುತ್ತೆ. ಅಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನೀವು ಏನಾದರೂ ನೋಡಬೇಕು ಅಂದರೆ ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ಒಂದು ಸ್ಕೋರನ್ನು, ರ್ಯಾಂಕ್ ಕಾರ್ಡನ್ನು ನೋಡ್ಕೋಬೋದು. ಇನ್ನೂ ಕೂಡ ಈ ವೆಬ್ಸೈಟಲ್ಲಿ ನೋಡಿದ್ರೆ KE ವೆಬ್ಸೈಟಲ್ಲಿ ಇನ್ನೂ ಅಧಿಕೃತವಾಗಿ ಇಲ್ಲಿ ಯಾವುದೇ ಒಂದು ಲಿಂಕ್ ಆಗಲಿ, ಯಾವುದೇ ಒಂದು ಅಧಿಸೂಚನೆ ಆಗಲಿ ಇನ್ನೂ ಓಡಿಸಿಲ್ಲ. ಏನು ಮಧ್ಯಾಹ್ನ 12 ಗಂಟೆಯ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಧ್ಯಾಹ್ನ 2 ಗಂಟೆಗೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ. ಆವಾಗ ನಿಮ್ಮ ರ್ಯಾಂಕ್ ಸ್ಕೋರನ್ನು ನೋಡ್ಕೋಬೋದು. ಏನು ಕರ್ನಾಟಕದಲ್ಲಿ 3,30,479 ವಿದ್ಯಾರ್ಥಿಗಳು ಏನು KCET ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ಇವತ್ತು ನಿಮ್ಮ ರಿಸಲ್ಟನ್ನು ನೀವು ಏನು ಮಧ್ಯಾಹ್ನ 2 ಗಂಟೆಯ ನಂತರ ಈ ಒಂದು KE ವೆಬ್ಸೈಟ್ ಮುಖಾಂತರ ನೀವು ನೋಡ್ಕೋಬೋದು ಅಂತ ಹೇಳ್ತಾ, ಏನು ಈ ಒಂದು KE ವೆಬ್ಸೈಟಲ್ಲಿ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಒಂದು ಅಪ್ಲೋಡ್ ಮಾಡಿರಲ್ಲ. ಹಾಗಾಗಿ ಇಲ್ಲಿ ಇನ್ನೂ ನೋಡಿ ನಿಮಗೆ ಎಲ್ಲಿ ಹೋಗಬೇಕು ಏನು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಿಮ್ಮ ರ್ಯಾಂಕ್ ಕಾರ್ಡ್ನ ಯಾವ ರೀತಿ ನೋಡ್ಕೋಬೋದು ಅಂತ. ಈಗಾಗಲೇ ಅವರು ಏನು ಸೀಟ್ ಮ್ಯಾಟ್ರಿಕ್ಸ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲೂ ಕೂಡ ನೋಡಿ ಸೀಟ್ ಮ್ಯಾಟ್ರಿಕ್ಸ್ನ ಈ ಒಂದು ವೆಬ್ಸೈಟ್ ಮುಖಾಂತರನೇ ಯಾವ್ಯಾವ ಕಾಲೇಜಲ್ಲಿ ಏನೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಇದೆ ಅಂತೇಳಿ. ಏನು ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಡುಗಡೆ ಆಗಿದೆಯೋ ಅದು ಸೀಟ್ ಮ್ಯಾಟ್ರಿಕ್ಸ್ ನೀವು ಇನ್ನೂ ನೋಡಿಲ್ಲ ಅಂದರೆ KE ಅಧಿಕೃತ ವೆಬ್ಸೈಟಿಗೆ ಬಂದು ಪ್ರವೇಶದಲ್ಲಿ ಬಂದು UGCET ಅಂತ ಏನಿದೆ ಅದ್ರ ಮೇಲೆ ಬನ್ನಿ. ಅದ್ರ ಮೇಲೆ ಬಂದಮೇಲೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟಾಪ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಂಜಿನಿಯರಿಂಗ್ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ ಅಂತ ಏನಿದೆಯೋ ಅದು 2ನೇ ತಾರೀಕು ಈಗಾಗಲೇ ಅದು ಸೀಟ್ ಮ್ಯಾಟ್ರಿಕ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿರೋ ಒಂದು PDF ಓಪನ್ ಆಗುತ್ತೆ. ನೀವು ಈ ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ಕೊಳ್ಳಿ. ಮಧ್ಯಾಹ್ನ 2 ಗಂಟೆ ನಂತರ ಏನು ರಿಸಲ್ಟ್ ಅನೌನ್ಸ್ ಆಗುತ್ತೋ ಇಲ್ಲಿ ಅಪ್ಲೋಡ್ ಮಾಡ್ತಾರೋ ಆವಾಗ ಮತ್ತೆ ಯಾವ ರೀತಿ ಏನು ಓಪನ್ ಮಾಡೋದು, ಯಾವ ರೀತಿ ರ್ಯಾಂಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.